ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಮಹಿಳಾ ಘಟಕದ ಕಾರ್ಯಕರ್ತೆಯರು ಡಿಜಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಕಾಂಗ್ರೆಸ್ನ ಸುಮಾರು 20ಕ್ಕೂ ಹೆಚ್ಚು ಮಹಿಳೆಯರು ಧರಣಿ ಮಾಡಿದ್ರು. ಬಳಿಕ ಡಿಜಿಗೆ ದೂರು ನೀಡೋದಕ್ಕೆ ಕಾರ್ಯಕರ್ತರು ನಿರ್ಧಾರ ಮಾಡಿದ್ದಾರೆ. ಪ್ರಜ್ವಲ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಮಾನಿಟರಿಂಗ್ ಜೊತೆಗೆ ಆಗಬೇಕಾಗಿದೆ. ಇದು ಏನು ವಿಕ್ಟಿಮ್ ಆಗಿದ್ದಾರಲ್ಲ ಹೆಣ್ಣು ಮಕ್ಕಳು ಈಚೆ ಬರಬೇಕು. ಒಂದಲ್ಲ ಎಷ್ಟು ಸಾವಿರಾರಾಗಿದೆ, ಇದು ಫೈಲ್ ಮಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ SIT ಮಾನಿಟರಿಂಗ್ ವಿತ್ ದ ಕೋರ್ಟ್ ಸುಮೋಟೋನಲ್ಲೂ ಕೂಡ ಬೇಸ್ಡ್ ಆನ್ ದ ಎವಿಡೆನ್ಸಸ್ಸು ಈ ಕೇಸಸ್ನ ಸ್ಟ್ರಾಂಗ್ ಆಗೂ ಕೂಡ ಮಾಡುವಂಥ ಅವಕಾಶಗಳು ಇದೆ. ಹಾಗಾಗಿ ಈ ಕೇಸು ಬಹಳ ಗಂಭೀರವಾಗಿ ರಾಜ್ಯ ಸರ್ಕಾರ ತಗೊಂಡಿದೆ. ಅದರ ಜೊತೆಗೆ ನಮ್ಮ ಕರ್ನಾಟಕನೇನಲ್ಲ, ನಾನು ಹೇಳಿದೆ, ವಿಶ್ವದಲ್ಲಿರುವಂಥ ಎಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಹೀನಾಯ ಕೃತ್ಯವನ್ನು ಒಂದು ಸಂಸದರು ಎಸಗಿದ್ದಾರೆ ಅಂತ ಹೇಳಿದ್ರೆ ಈ ಕೇಸ್ನ ಇನ್ನಷ್ಟು ಏನು ಕಾನೂನಲ್ಲಿ ಅವಕಾಶಗಳು ಇದೆಯೋ ಯಾವ ಸಮಾಜದಲ್ಲಿ ಈಗ ಆಗಬಾರ್ದು. ಕೋರ್ಟ್ ಮಾನಿಟರಿಂಗು ನಮಗೆ ಹೆಣ್ಣು ಕುಲ ಅಂತ ಬಂದಾಗ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ, ಲಿಂಗಾಧಾರಿತ ದೌರ್ಜನ್ಯ, ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಆ ಹೆಣ್ಮಕ್ಳು ಮುಸ್ಲಿಂ ಆಗಿರಲಿ, ಹಿಂದೂಗಳಾಗಿರಲಿ, ಇಂತಹ ಸೆಕ್ಷುವಲ್ ಪ್ರಿಡೇಟರ್ಸ್ ಹಿಂದೂಗಳ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮನ್ ಬಾಯಲ್ಲಿ ಹೇಳಿ ಕೇಸರಿ. ಆಗಿರ್ಲಿ, ಮುಸ್ಲಿಮ್ರಾಗಿರ್ಲಿ, ನಮ್ಗವ್ರ ಸೆಕ್ಷುವಲ್ ಪ್ರಿಡೇಟರ್ಸೇ ಕ್ರಿಮಿನಲ್ಸ್. ಇದು ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ದಂಗೆ ಒಂದು SIT ವನ್ನು ರಚಿಸಿದ್ದಾರೆ. ಅವ್ರಿಗೆ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತೀವಿ. ಆ್ಯಸ್ ವಿಮೆನ್ ಲೀಡರ್ಸ್ ಅದನ್ನು ಸ್ವಾಗತಿಸ್ತೀವಿ. ಸಾಮಾನ್ಯ ಮಹಿಳೆಯರಾಗಿ ನಾವು ಅದನ್ನು ಸ್ವಾಗತಿಸ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ನಾವು ಇದನ್ನು ಕೋರ್ಟ್ ಮಾನಿಟರ್ ಮಾಡಲಿ ಅಂತಲೂ ಸಹ ಒಂದು ರಿಕ್ವೆಸ್ಟು ನಾವು ಮುಖ್ಯಮಂತ್ರಿಯವ್ರ ಹತ್ರ ಮಾಡ್ಕೊಳಕ್ಕೆ ಬಯಸ್ತೇವೆ. ಇದು ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ದಂಗೆ ಒಂದು SIT ವನ್ನು ರಚಿಸಿದ್ದಾರೆ. ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ಏನೆಲ್ಲ ಧ್ವನಿಗಳು ಬಂದು ಅಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ? ಒಂದು ಎರಡನೇದು, ನಾವು ಇದು ಕಾನೂನಿನ ಅಡಿಯಲ್ಲಿ ಆಲ್ರೆಡಿ ಇರೋದ್ರಿಂದ, ನ್ಯಾಯಾಲಯದ ಅಡಿಯಲ್ಲೂ ಕೂಡ ಇರೋದ್ರಿಂದ ನಾವು ಇದನ್ನು ಬಹಳ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಯಾಕೆ ಇದು ಚುನಾವಣೆ ಸಂದರ್ಭದಲ್ಲಿ ಇಂಥ ವಿಡಿಯೋಗಳು ಬಂತು? ಈ ವಿಡಿಯೋದಲ್ಲಿ ಇರೋದು ಯಾರು? ಇದರ ಹಿಂದಿನ ಕೈವಾಡ ಯಾರದ್ದು? ಇದೆಲ್ಲವೂ ಕೂಡ ಬರುತ್ತೆ. ಒಂದು ವೇಳೆ ಇದರಲ್ಲಿ ತಪ್ಪು ನಡೆದಿದ್ರೆ ಖಂಡಿತವಾಗ್ಲೂ ಮುಲಾಜಿಲ್ಲದೆ ನ್ಯಾಯ ವ್ಯವಸ್ಥೆ ಅದರಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ. ಏನು ನಡೀತು ಅಲ್ಲಿ? ಡಿಜಿಗೆ ದೂರು ಕೊಟ್ರ? ಏನಾಯಿತು ಅಜಯ್? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಏನಂತಂದರೆ ಈಗಾಗಲೇ ಎಲ್ಲ ಮಹಿಳಾ ಘಟಕದ ಕಾಂಗ್ರೆಸ್ನ ಎಲ್ಲರೂ ಕೂಡ ಈಗಾಗಲೇ ಬಂದಿರುವಂಥದ್ದು. DG ಕಚೇರಿಯಲ್ಲಿ ಕೂಡ ಈಗಾಗಲೇ ಅವರ ಒಂದು ದೂರನ್ನು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅವರ ಭಾವಚಿತ್ರಕ್ಕೂ ಕೂಡ ಪೊರಕೆ ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಹೇಳ್ತಾ ಇರುವಂತದ್ದು ಅಂದ್ರೆ, ನೀವು ಇಲ್ಲಿ ಬಿಜೆಪಿ ಅವರು ಇಂಥವ್ರಿಗೆ ರಕ್ಷಣೆ ಕೊಡ್ತಾ ಇದ್ದೀರಾ, ಜೊತೆಗೆ ಅಂತವರಿಗೆ ಟಿಕೆಟ್ ಅನ್ನು ಸಹ ಕೊಡ್ತಾ ಇದ್ದೀರಾ. ಸೊ ಹೀಗಾಗಿ ನೀವು ಯಾವ ರೀತಿಯಾದಂತಹ ಸಂದೇಶವನ್ನ ಇಲ್ಲಿ ಸಮಾಜಕ್ಕೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಜನರು ಕೂಡ ಈಗಾಗಲೇ ಬಂದಿರುವಂತದ್ದು. ಅಂದ್ರೆ ಆ ರಸ್ತೆಯಲ್ಲೇ ಕೂತು ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಇನ್ನೂ ಮಹಿಳೆಯರು ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗಾಗಲೇ ಸಾಂತ್ವನ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಲ್ಲರೂ ನೀವು ದಯಮಾಡಿ ಹೋಗಿ ನಿಮ್ಮ ದೂರಿನ ಏನಿದೆ ಅದನ್ನು ನಾವು ಸ್ವೀಕಾರ ಮಾಡಿದೀವಿ. ಆದ್ರೆ ನೀವೀಗ ಹೋಗಿ ನಾವು ಹಿರಿಯ ಅಧಿಕಾರಿಗಳ ಅದನ್ನು ನಾವು ಸ್ವೀಕಾರ ಮಾಡಿದೀವಿ ಆದ್ರೆ ನೀವೀಗ ಹೋಗಿ ನಾವು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಈಗಾಗಲೇ SIT ಕೂಡ ರಚನೆ ಆಗಿದೆ ಅನ್ನೋ ಮಾತನ್ನು ಸಹ ಹೇಳ್ತಾ ಇರುವಂತದ್ದು. ಸೊ ಈಗ ಇದ್ರೂ ಕೂಡ ಈಗಾಗಲೇ ಮಹಿಳೆಯರೆಲ್ಲರೂ ಕೂಡ ಈಗಾಗಲೇ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಸೊ ಹೀಗಾಗಿ ಅವ್ರನ್ನ
ಮುಂದುವರ್ಸೋಣ. ಮೇಡಮ್, ಈಗ ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತೆ ಮೇಡಮ್? FIR ಆಗಿ ಅವ್ರನ್ನ ಬಂಧಿಸೋ ತನಕ, ತಂದೆ ಮಗನ ಬಂಧಿಸಿ ಈ ಕಾಮುಕರನ್ನ ಬಂಧಿಸೋ ತನಕ, ಅವ್ರನ್ನ ಗಡಿಪಾರ್ ಮಾಡೋ ತನಕ ನಾವು ಎಲ್ಲ ಮಹಿಳೆಯರು ನಾವು ಇಲ್ಲೇ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ. ಬೇಕಾದರೆ ನಾವು ನಿರಾಹಾರ ಉಪವಾಸ ಸಹ ಮಾಡ್ತೀವಿ. 2,000+ ವಿಡಿಯೋ ಮತ್ತು ಸೆಲ್ಫಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತಾ ಇದೆ. ನಮ್ಮ ಮಕ್ಕಳೆಲ್ಲ ನೋಡಿ ದಿಗ್ಭ್ರಮೆ ಆಗಿದ್ದಾರೆ. ಯಾಕಮ್ಮ ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ, ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತಗೋತಾ ಇಲ್ಲ? ಪ್ರಜ್ವಲ್ ರೇವಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಐಷಾರಾಮಿಯಾಗಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಏನು ಕಾನೂನು ಇಲ್ವಾ ನಮ್ಮ ದೇಶದಲ್ಲಿ? ನರೇಂದ್ರ ಮೋದಿ ಅವರು ಮಾತಾಡಲ್ವಾ? ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನ ಪ್ರತಿಷ್ಠಾಪನೆ ಮಾಡಿ ಸೀತಾರಾಮ ಮಾತೆ ಬಗ್ಗೆ ಅಷ್ಟೆಲ್ಲ ಹೇಳಿದ್ದಾರೆ. ಮಹಿಳಾ ಭಗಿನಿ ಪಕ್ಷ ಅಂತಾರೆ. ಇವ್ರು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ವಾ? ಇಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲ್ವಾ? ಅವತ್ತು ದೇವೇಗೌಡರು ಭವಾನಿ ರೇವಣ್ಣ ಅವರು ಮಾತಾಡಿದಾಗ ನನ್ನ ಸೊಸೆಗೆ ಮಂಡಿ ಕಾಲು ನೋವು ಅಂದರು. ಆವಮ್ಮ 1.25 ಕೋಟಿ ಕಾರ್ ಅಂತೇಳಿ ವರ್ಲ್ಡ್ ಫೇಮಸ್ ಮಾಡಿ ಒಂದು ಪಾಪ ಬಡಪ ಈ ಬೈಕರ್ನ ಹೋಗಿ ಬಸ್ಸಿಗೆ ಸಿಗಾಕೊಂಡು ಸಾಯಿ ಅಂತ ಹೇಳಿದ್ಲು. ಅಂಥ ವಂಶ ಅವ್ರದ್ದು. ಇವತ್ತು ಏನು ಅವ್ರು ಕೊಡೋದು ನಮ್ಗೆ ಆನ್ಸರ್ ಕೊಡ್ತಾರೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ 2,000 ಬಂದು ಮಹಿಳೆಯರು ಹಾಳಾಗೋದ್ರು ಅಂತ. 2,000 ಬಂದ್ರೆ ಮಹಿಳೆಯರು ಹಾಳಾಗ್ಬಿಡ್ತಾರ? ನಮ್ಮ ಕಷ್ಟ ಸುಖಕ್ಕೆ ಯಾರು ಆಗ್ತಾರೆ? ಯಾವಾಗಲೂ ಗಂಡನ ಹತ್ರ ಕೈ ಚಾಚ್ಬೇಕಾ? ಹಂಗಾದ್ರೆ ಅವ್ರ ಉದ್ದೇಶದಲ್ಲಿ ಮಹಿಳೆಯರು ಡಿಪೆಂಡೆಂಟ್, ಮಹಿಳೆಯರು ಸದಾಕಾಲ ಬೇರೆಯವ್ರ ಕೈ ಕೆಳಗಡೆ ಇರಬೇಕು. ಇವತ್ತು ಈ ವಿಡಿಯೋಗಳ ಮುಖಾಂತರ ಗೊತ್ತಾಗುತ್ತೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರು ಅವರು ಮಹಿಳೆಯರನ್ನ ಆಟದ ಗೊಂಬೆ, ಲೈಂಗಿಕ ವಸ್ತು ಅಂತ ತಿಳ್ಕೊಂಡು ಮಹಿಳೆಯರಿಗೆ ಇದಾಗಿರೋಂಥ ಅವಮಾನ ಬರೀ ಕರ್ನಾಟಕದ ಮಹಿಳೆಯರಿಗಲ್ಲ, ಇಂಡಿಯಾದಲ್ಲಿರೋಂಥ ದೇಶದ ಎಲ್ಲ ಮಹಿಳೆಯರಿಗೂ ಇದು ಅವಮಾನ. ಈ ಕೂಡಲೇ ಅವ್ರನ್ನ ಬಂಧಿಸಬೇಕು. ಅಲ್ಲಿ ತನಕ ನಾವು ಎದ್ದೋಳಲ್ಲ ಇಲ್ಲಿಂದ. ಶ್ರೀಲಕ್ಷ್ಮಿ, ಅಂದ್ರೆ ಇಲ್ಲಿರುವಂತಹ ಮಹಿಳೆಯರ ಮಾತು ಇಷ್ಟೇ, ಅಂದ್ರೆ ಅವ್ರನ್ನ ಬಂಧಿಸಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಇಲ್ಲಿಗೆ ಬಿಡೋದಿಲ್ಲ. ಇಡೀ ರಾಜ್ಯಾದ್ಯಂತ ಇರುವಂತಹ ನಮ್ಮ ಕಾಂಗ್ರೆಸ್ ಮಹಿಳಾ ಘಟಕದವ್ರು ಎಲ್ಲರೂ ಸೇರ್ಕೊಂಡು ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಜಯ್. ಡೀಟೇಲ್ಸ್ಗಾಗಿ ಬೇರೆಯವ್ರ ಕೈ ಕೆಳಗಡೆ ಇರಬೇಕು. ಇವತ್ತು ಈ ವಿಡಿಯೋಗಳ ಮುಖಾಂತರ ಗೊತ್ತಾಗುತ್ತೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರು ಅವರು ಮಹಿಳೆಯರನ್ನ ಆಟದ ಗೊಂಬೆ, ಲೈಂಗಿಕ ವಸ್ತು ಅಂತ ತಿಳ್ಕೊಂಡು ಮಹಿಳೆಯರಿಗೆ ಇದಾಗಿರೋಂಥ ಅವಮಾನ ಬರೀ ಕರ್ನಾಟಕದ ಮಹಿಳೆಯರಿಗಲ್ಲ, ಇಂಡಿಯಾದಲ್ಲಿರೋಂಥ ದೇಶದ ಎಲ್ಲ ಮಹಿಳೆಯರಿಗೂ ಇದು ಅವಮಾನ. ಈ ಕೂಡಲೇ ಅವ್ರನ್ನ ಬಂಧಿಸಬೇಕು. ಅಲ್ಲಿ ತನಕ ನಾವು ಎದ್ದೋಳಲ್ಲ ಇಲ್ಲಿಂದ. ಶ್ರೀಲಕ್ಷ್ಮಿ, ಅಂದ್ರೆ ಇಲ್ಲಿರುವಂತಹ ಮಹಿಳೆಯರ ಮಾತು ಇಷ್ಟೇ, ಅಂದ್ರೆ ಅವ್ರನ್ನ ಬಂಧಿಸಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಇಲ್ಲಿಗೆ ಬಿಡೋದಿಲ್ಲ. ಇಡೀ ರಾಜ್ಯಾದ್ಯಂತ ಇರುವಂತಹ ನಮ್ಮ ಕಾಂಗ್ರೆಸ್ ಮಹಿಳಾ ಘಟಕದವ್ರು ಎಲ್ಲರೂ ಸೇರ್ಕೊಂಡು ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಜಯ್. ಡೀಟೇಲ್ಸ್ಗಾಗಿ